ಹಾಯ್ ಫ್ರೆಂಡ್ಸ್, ಹೆಂಗಿದ್ರೆ ಎಲ್ಲರೂ. ನಾನು ನಿಮ್ಮ ಅನು. ಗಣೇಶ ಚತುರ್ಥಿನೂ ಮುಗೀತು, ಊರಿಂದ ವಾಪಸ್ಸು ಬಂದ್ವಿ. ಮತ್ತು ನಮ್ಮ ಹುಡುಗರು ಇವಾಗ ಸ್ಕೂಲಿಗೆ ಹೋಗಿ ಬಂದರು. ಸೊ ಅವರಿಗೆ ಸ್ಕೂಲಿಗೆ ಹೋಗಿ ಬಂದ ಕೂಡಲೇ ಈವ್ನಿಂಗ್ ಏನಾದ್ರು ಮಾಡಿಕೊಡತ್ತಿದ್ದೆ. ಸೊ ನೋಡಿರಿ, ಈಗ ನಾನು ಗಾರ್ಲಿಕ್ ಬ್ರೆಡ್ ಮಾಡತ್ತೀನಿ. ಅದಕ್ಕೆ ಇದೆಲ್ಲ ಪ್ರಿಪ್ರೇಷನ್ ಆಲ್ಮೋಸ್ಟ್ ಆಗೈತಿ. ಸೊ ಕರೆಂಟ್ ಇಲ್ಲ ಆಗ್ಯಾವ, ಅದ್ರ ಸಲುವಾಗಿ ವೇಟ್ ಮಾಡತ್ತೀವಿ. ಚಾನಲ್ನ ಸ್ಟಾರ್ಟ್ ಮಾಡಿ ನಾನು 6 ತಿಂಗಳಾಗಿತ್ತು ರೀ. ಸೊ ಧೈರ್ಯ ಸಾಲಿಲ್ಲ, ಆಮೇಲೆ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೂ ಆಗಲಿಲ್ಲ. ಸೊ ಅದರ ಚಾನಲ್ ಅಲ್ಲೇ ಸ್ಕಿಪ್ ಮಾಡಿದ್ದೆ. ಈ 1 ತಿಂಗಳಿಂದ ನಾನು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದೆ, ಮತ್ತು ರೀಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಆಮೇಲೆ ಫ್ಯಾಮಿಲಿ ಸಪೋರ್ಟಿಂದ 1 ಮಂತ್ ಕಂಪ್ಲೀಟ್ ಆಗೈತಿ. ಆ 1 ಮಂತ್ನೂ ಕಂಪ್ಲೀಟ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲ ಫ್ಯಾಮಿಲಿ ಆಮೇಲೆ ನಿಮ್ಮ ಸಪೋರ್ಟಿಂದ ನಾನು 1 ಮಂತ್ ಕಂಪ್ಲೀಟ್ ಮಾಡೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇದು ಯೂಟ್ಯೂಬ್ ವಿಡಿಯೋ ಮಾಡೋದು ಭಾಳ ಟಫ್ ಅಂದ್ಕೊಂಡಿದ್ನಿ, ಆದರೆ ಟಫ್ ಐತೆ ಆ್ಯಕ್ಚುಲಿ. ಸ್ಟಾರ್ಟಿಂಗ್ ನನಗೂ ಭಾಳ ಟಫ್ ಆಯಿತು. ಆಮೇಲೆ ಕಲಿತಾ ಪ್ರಾಕ್ಟೀಸ್ ಆದ ಕೂಡಲೇ ಈಸಿ ಆಗಕ್ಕೆ ಸ್ಟಾರ್ಟ್ ಮಾಡೈತಿ. ಸ್ಟಾರ್ಟಿಂಗ್ ಎಡಿಟಿಂಗ್ ಮಾಡೋದು, ಆಮೇಲೆ ಕ್ಯಾಮ್ರಾ ಫೇಸ್ ಮಾಡೋದು ನನಗೆ ಭಾಳ ಟಫ್ ಆಯಿತು. ಸ್ವಲ್ಪ ಈಗ ನಾ ಇಂಪ್ರೂವ್ ಆಗೇನಿ. ಮಾಡಿದಾಗಿಂದ ನಾನು ನನ್ನ ಹೊಸ ವಿಷಯಗಳನ್ನ ಕಲಿತಾ ಇದ್ದೀನಿ. ಆಮೇಲೆ ನಾನು ಒಂಚೂರು ಮಾತಾಡೋದು ಕಮ್ಮಿ ಇತ್ತು ನಂದು. ಈಗ ಮಾತಾಡ್ಲಿಕ್ಕೂ ಸ್ಟಾರ್ಟ್ ಮಾಡೇನಿ. ಸ್ವಲ್ಪ ಎಲ್ಲರ ಜೋಡಿ ಮಾತಾಡೋಕ್ಕೂ ಸ್ಟಾರ್ಟ್ ಮಾಡೇನಿ. ಗಾರ್ಲಿಕ್ ಬ್ರೆಡ್ ನೋಡ್ರಿ ಆಲ್ಮೋಸ್ಟ್ ರೆಡಿ ಆಗೈತಿ. ಇನ್ನೊಂದು 5 ಮಿನಿಟ್ಸ್ ಐತಿ. ಸೊ ಗಾರ್ಲಿಕ್ ಬ್ರೆಡ್ ಈಗ ರೆಡಿ ಆಗ್ತೈತಿ. ಆಮೇಲೆ ಈ ಮಂತ್ ನಮ್ಮ ಮಕ್ಕಳ ಎಕ್ಸಾಮ್ದವ, ಮಿಡ್ ಟರ್ಮ್ ಎಕ್ಸಾಮ್. ಸೊ ಟೈಮ್ ಹೆಂಗೆ ಮ್ಯಾನೇಜ್ ಆಗ್ತೈತಿ ನೋಡಬೇಕು. ಯಾಕಂದರೆ ಇಷ್ಟು ದಿನ ಎಕ್ಸಾಮ್ ಇರಲಿಲ್ಲ, ಏನಿರಲಿಲ್ಲ. ಹಂಗೆ ವಿಡಿಯೋಸ್ ಮಾಡಿದೆ. ಈಗ ಎಕ್ಸಾಮ್ ಐತಲ್ಲ, ಇಬ್ಬರು ಆಗ್ತಾರೆ. ಸೊ ಅವ್ರಿಗೆ ಸ್ಟಡಿನೂ ಮಾಡಿಸ್ಬೇಕು, ಆಮೇಲೆ ವಿಡಿಯೋಸು ಮಾಡ್ಬೇಕು. ಟೈಮ್ ಹೆಂಗೆ ಮ್ಯಾನೇಜ್ ಆಗ್ತೈತಿ ನೋಡ್ಬೇಕು ರೀ. ನೋಡಿರಿ, ಗಾರ್ಲಿಕ್ ಬ್ರೆಡ್ ರೆಡಿ ಆಗೈತಿ. ಈಗ ಕಟ್ ಮಾಡತ್ತೀನಿ. ಗಾರ್ಲಿಕ್ ಬ್ರೆಡ್ ಮಾಡಿ ತಿಂದ್ವಿ, ಆಮೇಲೆ ಚಾನು ಕುಡಿದ್ವಿ. ಸೊ ಈಗ ಈವ್ನಿಂಗ್ ಆಗೈತಿ. ದೇವ್ರಿಗೆ ದೀಪ ಹಚ್ಚಿ ನಾನು ಸಾಚಿ ಸಾನ್ವಿಗೆ ಸ್ಟಡಿ ಮಾಡೋಕೆ ಮುನ್ಸೇನು ನೋಡ್ರಿ, ಸ್ಟಡಿ ಮಾಡತ್ತಾರ. ಮತ್ತು ಎಕ್ಸಾಮ್ನು ಸಮೀಪ ಬಂದಾವಲ್ಲ, ಸೊ ಅದಕ್ಕೆ ಈಗಿಂದ ಪ್ರಿಪ್ರೇಷನ್ ಮಾಡ್ಸತ್ತೀನಿ. ಇದು ಈವ್ನಿಂಗ್ ವ್ಲಾಗ್ ಆಗಿತ್ತು. ಸೊ ಸ್ಮಾಲ್ ವ್ಲಾಗ್. ಈ ವ್ಲಾಗ್ ಹೆಂಗೆ ಅನ್ಸುತ್ತೆ ಹೇಳ್ರಿ ನಿಮಗೆ. ಹೋಪ್ ನಿಮ್ಮೆಲ್ಲರಿಗೂ ಲೈಕ್ ಆಗಿತ್ತು ಅಂದ್ಕೊಂಡೇನಿ. ಮತ್ತೆ ಸಿಗೋಣ್ರಿ ಹೊಸ ರುಚಿ, ಹೊಸ ವ್ಲಾಗ್ನೊಂದಿಗೆ. ಬಾಯ್.